ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕಷ್ಟ ಕಾಲದಲ್ಲಿ ಮೊರೆಯಿಡಿರಿ, ಕರ್ತನು ನಿಮ್ಮನ್ನು ಬಿಡಿಸುವನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 81:7 ವಚನ, ಕಷ್ಟದಲ್ಲಿ ಮೊರೆಯಿಟ್ಟ ನಿನ್ನನ್ನು ವಿಮೋಚಿಸಿದೆನು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಕಷ್ಟ ಕಾಲದಲ್ಲಿ ಮೊರೆಯಿಟ್ಟಂಥ ನಿನ್ನನ್ನು ನಾನು ವಿಮೋಚಿಸಿದ್ದೇನೆ, ಬಿಡುಗಡೆ ಕೊಟ್ಟಿದ್ದೇನೆ. ಹಾಗಾದರೆ ನಮ್ಮ ಕಷ್ಟ ಕಾಲದಲ್ಲಿ ನಾವು ದೇವರಿಗೆ ಮೊರೆಯಿಡುವಾಗ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುತ್ತಾರೆ. ಒಂದು ಸಾರಿ ಪೌಲ ಮತ್ತು ಸೀಲರನ್ನು ಸುವಾರ್ತೆಯ ನಿಮಿತ್ತವಾಗಿ ಅವರನ್ನು ಬಂಧಿಸಿ, ಅವರನ್ನು ಹೊಡೆದು, ಕಾಲುಗಳನ್ನು ಕಟ್ಟಿ ಅವ್ರನ್ನ ಬಂಧಿಸಿಟ್ಟು ಬಿಟ್ಟರು ಜೈಲಿನಲ್ಲಿ. ಈ ಬಾಧೆ ಅವರಿಗೆ ಬಹಳ ಒಂದು ಡಿಸ್ಟರ್ಬ್ ಮಾಡಿದರೂ ಕೂಡ ಅವರು ವ್ಯಸನ ಪಡಲಿಲ್ಲ. ಆ ಕಷ್ಟದ ಸಮಯದಲ್ಲಿ ಗುನುಗುಟ್ಟಲಿಲ್ಲ, ಆ ಕಷ್ಟದ ಸಮಯದಲ್ಲಿ ದೂರು ಹೇಳಲಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ? ಸ್ತುತಿ ಪದಗಳನ್ನು ಹಾಡುತ್ತಾ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು. ನಮ್ಮ ದೇವರು ಸ್ತೋತ್ರಗಳ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿರುವ ದೇವರು ಅಲ್ಲಿ ಇಳಿದು ಬಂದು ಸ್ತೋತ್ರ ಒಂದು ದೊಡ್ಡ ಅದ್ಭುತವನ್ನು ಮಾಡಿಬಿಟ್ಟರು. ಅವರಿಗೆ ಹಾಕಲ್ಪಟ್ಟಂಥ ಬೇಡಿಗಳು ಕಳಿಸಲ್ಪಟ್ಟವು. ಅದು ಮಾತ್ರವಲ್ಲ, ಸೆರೆಮನೆಯ ಕದಗಳು ತೆರೆಯಲ್ಪಟ್ಟವು. ಒಂದು ದೊಡ್ಡ ಬಿಡುಗಡೆ ಉಂಟಾಯಿತು. ಅದು ಮಾತ್ರವಲ್ಲ, ಆ ಸೆರೆಮನೆಯ ಯಜಮಾನನು ಆ ಸ್ಥಳದಲ್ಲಿ ಸ್ತೋತ್ರ ಅವನ ರಕ್ಷಣೆ ಹೊಂದಲಿಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ನೋಡ್ರಿ, ಆ ಕಷ್ಟ ಕಾಲದ ಮಧ್ಯದಲ್ಲಿ ಸಹ ಅವರು ದೇವರನ್ನು ಸ್ತುತಿಸಿ ಪ್ರಾರ್ಥನೆ ಮಾಡಿದಾಗ ಒಂದು ಬಿಡುಗಡೆಯನ್ನು ಕೊಟ್ಟರು. ಇವತ್ತು ನಮ್ಮ ವಿಷಯಕ್ಕೆ ನಾವು ಬರುವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕಷ್ಟ ಕಾಲ ಬರುವಾಗ ದೇವರನ್ನ ಮರೆತು ಬಿಡುತ್ತೇವೆ. ಪ್ರೇಯರ್ ಮಾಡೋದೇ ಇಲ್ಲ, ಬೈಬಲ್ ಓದೋದೇ ಇಲ್ಲ. ಅಯ್ಯೋ ಬಿಡು, ಇದೆಲ್ಲ ಆದಮೇಲೆ, ಸರಿ ಆದಮೇಲೆ ನಾವು ದೇವರ ಆಲಯಕ್ಕೆ ಹೋದರೆ ಸಾಕು, ದೇವ್ರನ್ನ ಹುಡುಕಿದ್ರೆ ಸಾಕು. ನೋ, ನಿಮ್ಮ ಕಷ್ಟ ಕಾಲದಲ್ಲೇ ಏಸಪ್ಪನ ಜಾಸ್ತಿ ಕರೆಯಬೇಕ್ರೆ, ಅವ್ರನ್ನ ನೋಡಬೇಕು, ಅವರಿಂದ ಸಹಾಯವನ್ನು ಎದುರು ನೋಡಬೇಕು. ಸ್ವಾಮಿ, ಈ ಸಂಕಷ್ಟಗಳು ನನಗೆ ಬಹಳ ತೊಂದರೆ ಪಡಿಸ್ತಾ ಇದೆ, ನೀವು ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳಬೇಕು. ನಿಶ್ಚಯವಾಗಿ ದೇವರು ನಮ್ಮ ಜೀವಿತದಲ್ಲಿ ಸಹ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಂದು ಸಹೋದರಿ ಅವರ ಮನೆಯಲ್ಲಿ ಒಂದು ಪ್ರಾರ್ಥನೆಯನ್ನು ನಡೆಸುತ್ತಾ ಇದ್ದರು. ಆ ಪ್ರಾರ್ಥನೆಗೆ ಸುತ್ತಮುತ್ತಲಿದ್ದಂಥ ಅನೇಕ ಸಹೋದರಿಯರು ಬಂದು ಅವರ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡಿ ದೇವರನ್ನು ಸ್ತುತಿಸುತ್ತಾ ಇದ್ದರು. ಆದರೆ ಆ ಬಾಡಿಗೆ ಮನೆ ಕೊಟ್ಟಿದ್ದರು ನೋಡ್ರಿ, ಅವರಿಗೆ ಅದು ಇಷ್ಟವಾಗಲಿಲ್ಲ. ಹೇಗಾದರೂ ಇವರನ್ನ ಏನು ಮಾಡೋಣ, ನಾವು ಮನೆ ಖಾಲಿ ಮಾಡಿಸ್ಬೇಕೆಂಬುದಾಗಿ ಅವ್ರಿಗೆ ಹೇಳಿದರು. ನಿಮಗೆ ಇಷ್ಟು ಟೈಮ್ ಕೊಡ್ತೇವೆ, ನೀವು ಮನೆ ಖಾಲಿ ಮಾಡಿಬಿಡಬೇಕು. ಆಗ ಅದನ್ನು ಕೇಳಿ ಆ ಸಹೋದರಿಯವರಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಏಕೆಂದರೆ ಬೇರೆ ಮನೆಗೆ ಹೋದರೆ ಬಾಡಿಗೆ ಜಾಸ್ತಿ ಇರ್ತದೆ, ಅಡ್ವಾನ್ಸ್ ಕೊಡಬೇಕು. ಅವ್ರಿಗೆ ಭಾಳ ಒಂದು ಕಷ್ಟದ ಪರಿಸ್ಥಿತಿ ಇತ್ತು. ಆದರೂ ಕೂಡ ಇವರೇನು ಮಾತನಾಡಲಿಲ್ಲ, ಶಾಂತವಾಗಿ ಎಲ್ಲವನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು, ದೇವರೇ, ನಾನು ಕಷ್ಟದ ಸಮಯದಲ್ಲಿದ್ದೇನೆ, ನೀವು ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಅವರು ಪ್ರೇಯರ್ ಮಾಡಲಿಕ್ಕೆ ಆರಂಭಿಸಿದರು. ಆ ಸಮಯದಲ್ಲಿ ಆ ಬಾಡಿಗೆ ಮನೆ ಕೊಟ್ಟಿದ್ದರು ನೋಡ್ರಿ, ಪಾಪ ಅವರ ಮಗನಿಗೆ ಅವನು ವಾಹನದಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು. ಆಕ್ಸಿಡೆಂಟ್ ಆಗಿ ಅವನನ್ನು ಆಸ್ಪತ್ರೆಗೆ ಹಾಕಿದ್ದಾರೆ. ಬಹಳ ಸೀರಿಯಸ್ ಆಗಿದ್ದ. ಆಗ ಈ ಸಹೋದರಿಯರು ಏನು ಮಾಡಿದ್ರು ಗೊತ್ತಾ? ಅವ್ರ ಪ್ರತಿನಿತ್ಯ ಅವರ ಜೊತೆಯಲ್ಲಿ ಇನ್ನೂ ಕೆಲವ್ರನ್ನ ಕರ್ಕೊಂಡು ಹೋಗಿ ಆ ಮಗನು ಬೇಗನೆ ಚೇತರಿಸಿಕೊಳ್ಬೇಕು, ಅವನಿಗೆ ಬೇಗ ಗುಣವಾಗಬೇಕೆಂಬುದಾಗಿ ಡೈಲಿ ಪ್ರೇಯರ್ ಮಾಡ್ತಾಯಿದ್ರು. ಡೈಲಿ ಅವರಿಗೆ ದೇವರ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಇದನ್ನೆಲ್ಲವನ್ನು ನೋಡಿದಂಥ ಆ ಮನೆ ಯಜಮಾನಿಯೇ ಇವರಿಗೆ ಹೇಳಿದ್ರಂತೆ, ರೀ, ನಾವು ನಿಮಗೆ ಮನೆ ಖಾಲಿ ಮಾಡಲಿಕ್ಕೆ ಹೇಳಿದ್ವಿ, ನಿಮ್ಮಂಥ ಪ್ರೀತಿಸುವಂಥ ಬೇರೆ ಯಾರೂ ನಮಗೆ ಸಿಗೋದಿಲ್ಲ. ನಾವು ಇನ್ಮೇಲೆ ನಿಮಗೆ ಮನೆ ಖಾಲಿ ಮಾಡಿರಿ ಎಂಬುದಾಗಿ ಹೇಳೋದಿಲ್ಲ, ಇಲ್ಲೇ ನೀವು ಪ್ರೇಯರ್ ನಡೆಸ್ಕೊಳ್ರಿ ಎಂಬುದಾಗಿ ಅವರನ್ನು ಅಲ್ಲೇ ಪ್ರೇಯರ್ ಮಾಡಲಿಕ್ಕೆ ಬಿಟ್ಕೊಟ್ರಂತೆ. ನೋಡ್ರಿ, ದೇವರು ಎಷ್ಟು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ನೀವು ಸಹ ಒಂದು ಸಂಕಷ್ಟದ
ಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ಹೌದು ಪಾಸ್ಟರ್, ನನಗೇನು ಮಾಡಬೇಕು, ನನಗೆ ಗೊತ್ತಿಲ್ಲ, ನನಗೆ ಬಹಳ ಕಷ್ಟ ಇದೆ ಎಂಬುದಾಗಿ ನಿಮ್ಮ ಕಷ್ಟದ ಸಮಯದಲ್ಲಿ ದೇವರನ್ನ ಕರೆಯಿರಿ, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ. ಸ್ತೋತ್ರ. ಅದು ಎಂಥ ಕಷ್ಟ ಇದ್ದರೂ ಸಹ ದೇವರು ಅವುಗಳಿಂದ ಬಿಡುಗಡೆಯನ್ನು ಕೊಡುತ್ತಾರೆ. ನಿಮ್ಮ ಅಸಹಾಯಕತೆಯಲ್ಲಿ ಸಹಾಯ ಮಾಡುವಂಥ ದೇವರು, ನಿಮ್ಮ ನಿರಾಶೆಯ ಅನುಭವದಲ್ಲಿ ನಿರೀಕ್ಷೆ ಕೊಡುವಂಥ ದೇವರು, ನಿಮ್ಮ ಕಷ್ಟ ಕಾಲಗಳಲ್ಲಿ ಇಳಿದು ಬಂದು ನಿಮಗೆ ಅದ್ಭುತ ಮಾಡುವಂಥ ದೇವರು. ಕಷ್ಟ ಕಾಲದಲ್ಲಿ ದೇವರನ್ನ ಕರೆಯಿರಿ, ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವರು. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕಷ್ಟ ಕಾಲದಲ್ಲಿ ನೀನು ಕರೆದೆ, ನಾನು ನಿನ್ನನ್ನು ವಿಮೋಚಿಸಿದೆನು ಎಂಬುದಾಗಿ ಹೇಳಿದ ಹಾಗೆ ಇವತ್ತು ಕೂಡ ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅವರು ನಿಮ್ಮನ್ನು ನೋಡಿ ಕರೆಯುವಾಗ, ಎಸಪ್ಪ ಯೇಸುವೇ ಎಂಬುದಾಗಿ ಕೂಗಿಕೊಳ್ಳುವಾಗ ಅವರ ಜೀವಿತದಲ್ಲಿ ಕೂಡ ಒಂದು ಅದ್ಭುತ ಸಂಭವಿಸಲಿ, ಒಂದು ಬಿಡುಗಡೆ ಉಂಟಾಗಲಿ. ಹಲ್ಲೆಲೂಯಾ. ನಿನ್ನ ಜನರನ್ನು ಕರ್ತನೆ ಎಲ್ಲ ಸಂಕಷ್ಟಗಳಿಂದ, ಕಷ್ಟಗಳಿಂದ ದೇವರೊಂದು ಪಾರು ಮಾಡಿರಿ, ಅದ್ಭುತ ನಡೀಲಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಕಷ್ಟ ಕಾಲಗಳಲ್ಲಿ ದೇವರನ್ನ ಕರೆಯೋಣ, ದೇವರನ್ನ ಹುಡುಕೋಣ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.